ಚನ್ನಪಟ್ಟಣ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವೀರೇಗೌಡ ಏನಿವತ್ತು ನಮ್ಮ ಸರ್ಕಾರ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದಮೇಲೆ ಈ 5 ಭರವಸೆ ನೀಡಿದ್ರು. ಅದನ್ನು ಜನ ನಂಬಿ ಇವತ್ತು 136 ಸೀಟ್ ಕೊಟ್ಟು ನಮ್ಮ ಮೆಜಾರಿಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ತಿಂಗಳ ಒಳಗೆ 5 ಭರವಸೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಡೇರಿಸಿದ್ದಾರೆ. ಅದೇ ರೀತಿ ಜನಗಳು ಕೂಡ ಇವತ್ತು ಏನು MP ಎಲೆಕ್ಷನ್ ಬಂತು, MP ಚುನಾವಣೆಗೆ ಹೋದ ಸಾರಿ 1 ಬಂದಿತ್ತು, ಈ ಸಾರಿ 9 ಸೀಟ್ಗಳನ್ನು ತಗೊಂಡು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಏನು 5 ಭರವಸೆ ಇಟ್ಕೊಂಡು ಮತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಓಲ್ಡ್ ಮೈಸೂರಲ್ಲೂ ಕೂಡ ಮತ ಹಾಕಬೇಕಾಯ್ತು, ಕಡಿಮೆ ಆಗಿದೆ. ಆದರೆ ಇವತ್ತೇನು MP ಸುರೇಶ್ ಸೋತಿದ್ದಾರೆ, ಸೋಲಿನ ಇವತ್ತು ಕರ್ನಾಟಕದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿ ಆಗ್ತಾರೆ. ಅಭ್ಯರ್ಥಿಯಾಗಿ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಚನ್ನಪಟ್ಟಣ ತಾಲೂಕು ಉದ್ಧಾರ ಆಗ್ತದೆ. ಸರ್, ಸರ್ಕಾರ ಬಂದು 1 ವರ್ಷ ಆಯಿತು, ಈಗ ನೆನಪಾಯ್ತಾ ಅಂತ ವಿರೋಧ ಪಕ್ಷರು ಕೇಳ್ತಾ ಇದ್ದಾರೆ. 1 ವರ್ಷ ಆದರೂ ಈಡೇರಿಸಿವಲ್ಲ, ಇದನ್ನು 5 ಈಡೇರಿಸಿದ್ವಿ, ಮತ್ತು ಎಲ್ಲೂ ದುಡ್ಡು ಇಳಿಸಿವಲ್ಲ. ಅವ್ರು ಸುಳ್ಳು ಹೇಳಿದ್ರು ಅಷ್ಟೇ. ಇವತ್ತೆಲ್ಲ ಹರಿಜನರು, ಮುಸ್ಲಿಮ್ಸು ಎಲ್ಲರೂ ಇವತ್ತು ಜನಕ್ಕೆ ಸಹಾಯ ಮಾಡಿದರೆ ಕಾಂಗ್ರೆಸ್ ಸರ್ಕಾರ. ಮೊದಲಿಂದ ಇಂದಿರಾ ಗಾಂಧಿ ಪೀರಿಯಡ್ 20 ಅಂಶದ ಕಾರ್ಯಕ್ರಮ ಮಾಡೋದು, ಇವತ್ತು 5 ಅಂಶದ ತಗೊಂಡ್ರು ಇವತ್ತು. ಹಾಗಾಗಿ ಏನೇ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾವಾಗಿತ್ತು ಅವತ್ತಿಂದು ಕೂಡ ಜನಸಾಮಾನ್ಯರಿಗೆ, ಬಡವರಿಗೆ, ಅಲ್ಪಸಂಖ್ಯಾತ ದೀನದಲಿತರಿಗೆ ಸಹಾಯ ಮಾಡಿದೆ. ಇವತ್ತು MLA ಯಾರು ಕುಮಾರಸ್ವಾಮಿ ಅವರು MLA ಆಗಿದ್ದು 2 ಸಾರಿ ಆದ್ದರಿಂದ ಜನಗಳಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ನಗರಸಭೆಯಲ್ಲಿ ಮತ್ತು ತಾಲೂಕು ಆಫೀಸಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಲಂಚಗೊಳಿತನ ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನು ಮನೆಗಂಡು ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಜಿಲ್ಲೆಯ ಆದ್ದರಿಂದ ಸರ್ಕಾರ ಮನೆ ಬಾಗಿಲು ತರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ವಿಡೋ ಪಂಚಾಯತ್ ಇರ್ಬೋದು, ಈಗ ಪಾಣಿ ತಿದ್ದುಪಡಿ ಇರ್ಬೋದು, ಯಾವುದೇ ಇಲಾಖೆ ಕೆಲಸಗಳನ್ನ ಮಾಡಲಿಕ್ಕೆ ಜನರ ಬಳಿ ಕರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ತುಂಬ ಒಳ್ಳೆ